ಅಜ್ಜಿ, ನಾಳೆ ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಪೂಜೆ ಅಚ್ಚುಕಟ್ಟಾಗಿ ನಡೆಯುತ್ತೆ, ನೀವೇನೋ ಯೋಚನೆ ಮಾಡ್ಬೇಡಿ. ಅಬ್ಬಬ್ಬಾ, ನನ್ ಸೊಸೆಗೆ ಎಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ. ಶಭಾಷ್. ಥ್ಯಾಂಕ್ ಯು ಅಜ್ಜಿ. ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿ ಹೊರಟ್ಬಿಡೋಣ. ಯಾಕೆಂದ್ರೆ ನಾವ್ ಅಲ್ಲಿಗೆ ಹೋಗಿ ಒಡವೆಗಳನ್ನ ಕೊಟ್ಟು ಅವ್ರ ಅಲಂಕಾರ ಮಾಡಿ ಎಲ್ಲ ತುಂಬಾ ಲೇಟ್ ಆಗ್ಬಿಡುತ್ತೆ. ಅಜ್ಜಿ, ಒಡವೆಗಳಾಗ್ಲೇ ಕೊಟ್ಟು ಕಳ್ಸಿದೀನಿ, ನಾವ್ ಹೋಗೋದಷ್ಟೇ ಬಾಕಿ. ಓಹೋ, ನೀನು ಗಂಡನ್ ತರನೇ ಸೂಪರ್ ಫಾಸ್ಟ್ ಆಗ್ಬಿಟ್ಟಿದೀಯಾ. ಅಜ್ಜಿ, ಓ, ಗಂಡ ಹೆಂಡತಿ ಇಬ್ರು ಒಂದೇ ತರ ರಾಗ ಎಳಿತೀರಾ. ಹೋಗಜ್ಜಿ, ನಾನು ಹೋಗ್ತೀನಿ. ಏನಿಟ್ಕ ತಗೋ, ಇದ್ರಲ್ಲಿ ಓಲೆ ಇದೆ. ನಾಳೆ ಪೂಜೆ ಮುಗಿದ್ಮೇಲೆ ನೀನೇ ಕೈಯಾರ ಹುಂಡಿಗೆ ಹಾಕ್ಬಿಡು. ಅಜ್ಜಿ, ಎಲ್ಲಾ ಒಡವೆನೂ ಇವತ್ತೇ ಕೊಟ್ಟು ಕಳ್ಸಿದೀನಿ. ಇದ್ಯಾವುದು? ನಮ್ಮ ಮಂತ್ರ ಅದು. ಅಂತರ ಅಕ್ಕಂದ? ಅಯ್ಯೋ ಬೇಡಪ್ಪ, ನಂಗದ್ರ ಸವಾಸನೆ ಬೇಡ. ಯಾಕೆ, ಏನಾಯ್ತು? ನಾನೇದ್ರು ಅಂತರ ಅಕ್ಕನ ವಸ್ತುನ ಹುಂಡಿಗೆ ಹಾಕಿದ್ರೆ ಏಜಿ ನನ್ನ ಎತ್ತಿ ಬಿಸಾಕ್ ಬಿಡ್ತಾರೆ. ನಾನು ಅದನ್ನ ಮುಟ್ಟಕ್ಕೂ ಹೋಗಲ್ಲ. ಇಲ್ಲಮ್ಮ, ಇದನ್ ರಾಮೇ ಕೊಟ್ಟಿದ್ದು. ಅವರೇ ಕೊಟ್ರಾ? ಏನು ಕಿರಿಕ್ ಮಾಡ್ದೆ ಕೊಟ್ರಾ? ಪಾಪ, ತುಂಬಾ ನೊಂದ್ಕೊಂಡ್ ಕೊಟ್ಟ. ಅದನ್ನ ನೋಡಿ ನನಗೂ ಒಂಥರ ಸಂಕಟ ಆಯ್ತು. ಏನ್ ಮಾಡೋದು, ಇದು ಅನಿವಾರ್ಯ. ಅನಿವಾರ್ಯನಾ? ಏನಂತ ಅನಿವಾರ್ಯ? ರಾಮ್ ಜೀವನ ನಿಂತು ನೀರಾಗ್ಬಿಟ್ಟಿದೆ. ಹಳೆ ನೀರೆಲ್ಲ ಕೊಚ್ಕೊಂಡ್ ಹೋದ್ರೇನೆ ಹೊಸ ನೀರಿಗೆ ದಾರಿ ಆಗೋದು. ಹಾಗಾಗ್ಬೇಕು ಅಂತಂದ್ರೆ ರಾಮ್ ಮನಸ್ಸಿಂದ ಅಂತರ ನೆನಪೆಲ್ಲ ಹೊರಟೋಗಿ ನೀನು ಆ ಜಾಗದಲ್ಲಿ ಕೂತ್ಕೋಬೇಕು. ಅದಕ್ಕೆ ಅಂತರ ಓಲೆನ ಹುಂಡಿಗೆ ಹಾಕ್ಸಿ ಅಂತ ಪುರೋಹಿತರು ಹೇಳಿದ್ರು. ತಗೋ. ಜೋಪಾನ. ಅವನ್ ಮನ್ಸಿಗೆ ಇಷ್ಟೊಂದು ನೋವು ಕೊಡ್ತಿದ್ದೀನಲ್ಲ ಅಂತ ನನಗೂ ಬೇಜಾರಾಯ್ತು. ಆದ್ರೆ ಏನ್ ಮಾಡೋದು, ಅವನ್ ಮುಂದಿನ ಜೀವನ ಸರಿ ಹೋಗ್ಬೇಕು ಅಂತಂದ್ರೆ ನಾನು ಅವನ್ಗಿಷ್ಟು ನೋವು ಕೊಡ್ಲೇಬೇಕು, ಅವನದನ್ನ ಅನುಭವಿಸ್ಲೇಬೇಕು. ಏನಿದು, ನನ್ನ ಲೈಫ್ ಹೀಗೆಲ್ಲ ಆಗ್ತಿದೆ. ಅವ್ರ ಮನ್ಸಲ್ಲಿ ನಾನಿರ್ಬೇಕು ಅಂತ ಅಜ್ಜಿ ಓಲೆ ಇಸ್ಕೊಂಡಿದ್ದಾರೆ. ಅಂತರ ಅಕ್ಕನ ಓಲೆ ಕೊಡ್ತಿದ್ದೀನಿ ಅಂತ ಏಜಿ ಬೇಜಾರು ಮಾಡ್ಕೊಂಡಿದ್ದಾರೆ. ಮಗನ ಮನ್ಸಿಗೆ ನೋವಾಗಿದೆ ಅಂತ ಅಜ್ಜಿ ನೊಂದ್ಕೊಂಡಿದ್ದಾರೆ. ನನ್ನಿಂದ ಎಲ್ಲರಿಗೂ ಬೇಜಾರಾಗ್ತಿದೆಯಲ್ಲ. ಅಪ್ಪ ಯಾವಾಗಲೂ ಹೇಳ್ತಾರೆ, ನಮ್ಮಿಂದ ಸಂತೋಷ ಹಂಚಕ್ಕಾಗದೆ ಹೋದ್ರು ಬೇರೆಯವ್ರಿಗೆ ನೋವು ಕೊಡಬಾರ್ದು ಅಂತ. ಆದರೆ ನಾನು ಮಾಡ್ತಿರೋದೇನು? ಈ ಮನೇಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಅದಕ್ಕೆ ನನ್ನ ಹೆಸರೇ ತಾಳೆ ಆಗ್ತಿದೆ. ಇಲ್ಲ, ಹೀಗಾಗಬಾರ್ದು.
ಆಗತ್ತೆ ಆಗಲ್ಲ ಆಗತ್ತೆ ಆಗಲ್ಲ ಆಗತ್ತೆ ಆಗಲ್ಲ ಅಯ್ಯೋ ಆಗಲ್ಲ ಅಂತ ರಿಸಲ್ಟ್ ಸಿಕ್ಬಿಡ್ತು ಅಕ್ಕ ಎಲ್ಲ ಮುಗೀತು ರಿಸಲ್ಟ್ ಬಂತು ಏನ್ ರಿಸಲ್ಟ್? ಅದು ಲೀಲಾ ನಿಮ್ಗೆ ಕೀಕ್ ಕೊಡ್ತಾಳ ಇಲ್ವಾ ಅಂತ ಟೆಸ್ಟಿಂಗ್ ಮಾಡ್ತಿದ್ವಿ ಆಗಲ್ಲ ಅಂತ ರಿಸಲ್ಟ್ ಬಂತು ಸಿಗೋದಾಗಿರ್ಲಿ ನಿನ್ನೆ ತರನೇ ನಾಳೆನೂ ಅಲ್ಲಿಲ್ಲ ನಿಮ್ಗೆ ಶೇಪ್ ಔಟ್ ಮಾಡೋ ಎಲ್ಲಾ ಲಕ್ಷಣನೂ ಕಾಣಿಸ್ತಿದೆ. ನೀವು 48 ಗಂಟೆ ಅಂತ ಕಮಿಟ್ ಆಗ್ಬಾರ್ದಾಗಿತ್ತೇನೋ ಅಕ್ಕ. ಬೆಟರ್ ಅಂದ್ರೆ ಈಗ್ಲೇ ಹೋಗಿ ಲೀಲಾ ಹತ್ರ ಚಾಲೆಂಜ್ ನ ವಿತ್ಡ್ರಾ ಮಾಡ್ಕೊಂಡ್ಬಿಡಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ ಅಕ್ಕ, ಸೋತ್ಬಿಟ್ಟು ಅವಮಾನ ಅನ್ಭವಿಸೋದ್ಕಿಂತ ಇದೇ ಬೆಟ್ರ್ ಅಲ್ವಾ? ನೀವಿಬ್ರು ಸೇರ್ಕೊಂಡು ನನ್ನನ್ನು ಯಾಕೆ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ? ಅಯ್ಯೋ ಅಕ್ಕ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವರಿಬ್ರು ಚೆನ್ನಾಗಿರ್ಲಿ ಅಂತ ಅಜ್ಜಿಯಲ್ಲಿ ಪೂಜೆ ಮಾಡಿಸ್ತಿದ್ದಾರೆ, ದೇವಸ್ಥಾನಕ್ಕೆ ಒಡವೆಗಳನ್ನ ದಾನ ಕೊಡಿಸ್ತಿದ್ದಾರೆ, ಎಲ್ಲ ಕೆಲ್ಸನೂ ಕರೆಕ್ಟ್ ಆಗಿ ಆಗ್ತಿದೆ ಅಂದ್ಮೇಲೆ ಈ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡೋಕೆ ಒಂದು ಪ್ಲಾನ್ ಸಿಕ್ಕಿಲ್ಲ ಅಲ್ವಾ? ಸಿಕ್ಕಿಲ್ಲ ಅಂತ ಯಾರು ಹೇಳಿದ್ದು? ಪ್ಲಾನ್ ಸಿಕ್ಕಿದ್ದು ಆಯ್ತು, ಅದನ್ನ ಉಪಯೋಗಿಸ್ಕೊಂಡಿದ್ದು ಆಯ್ತು. ನಿಮ್ಮಿಬ್ರಿಗೂ ಒಂದ್ ವಿಷಯ ಗೊತ್ತಾ? ಲೀಲಾ ಕೊಟ್ ಕಳ್ಸಿರೋ ಒಡವೆ ದೇವಸ್ಥಾನಕ್ಕೆ ತಲುಪೇ ಇಲ್ಲ. ಅಂದ್ರೆ ಆ ಒಡವೆಗಳನ್ನೆಲ್ಲ ಕಳ್ತನ ಮಾಡಿಸ್ಬಿಟ್ರ? ನೋ 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 ನೋ. ಲೀಲಾ ಅವರು ಒಡವೆ ಕೊಟ್ಟಿರೋದೇ ಕಳ್ಳನಿಗೆ. ನಾನ್ ಕಳ್ಸಿರೋ ಕಳ್ಳನಿಗೆ. ಅಂದ್ರೆ ಬಂದಿದ್ದವ್ರು ದೇವಸ್ಥಾನದವ್ರಲ್ವಾ? ಸೂಪರ್ ಅಕ್ಕ, ನೀವು ಸುಮ್ನೆ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಇಷ್ಟೆಲ್ಲ ಅವಮಾನ ಆದ್ಮೇಲೂ ಈ ದುರ್ಗಾ ಸುಮ್ನೆ ಇರ್ತಾಳ? ನೋ ವೇ. ನಾಳೆ ದೇವಸ್ಥಾನದಲ್ಲಿ ಎಲ್ರ ಮುಂದೆ ಲೀಲಾ ಮೇಡಮ್ಗೆ ಎಂಥ ಸನ್ಮಾನ ಆಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ